ರಾಜೀನಾಮೆ ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಟಿವಿ9ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯ ಬೆನ್ನಲ್ಲೇ ಅವರು ಮಾತನಾಡಿದ್ದು, ಡಿಕೆ ಸಿಕ್ಸರ್ ಹೊಡೆದ್ರು ಅಂತ ವರದಿಯಾಗಿದ್ದು, ಎರಡೇ ಬಾಲ್ಗೆ ಹಿಟ್ ವಿಕೆಟ್ ಆಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದು, ಇದು ಆಂತರಿಕ ಬೇಗುದಿಯ ಒಳ ಸ್ಫೋಟ ಅಂತ ಟಿವಿ9ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿಯವರನ್ನ ಮಾತನಾಡಿಸಿದ್ದಾರೆ, ಏನೇನು ಹೇಳಿದ್ದಾರೆ ಕೇಳು. ಕಾಂಗ್ರೆಸ್ನ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುವಂಥದ್ದು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ನೀಡಿರುವಂಥದ್ದು, ಇದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದ ಹಿರಿಯ ಶಾಸಕರು ರಾಜೀನಾಮೆಯನ್ನು ನೀಡಿರುವಂಥದ್ದು, ಸರ್ ಇದ್ರ ಬಗ್ಗೆ ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಈ ಮೊನ್ನೆ ಅಷ್ಟೇ ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮೊದಲ ಸಂಪುಟದ ಸಭೆ ಮಾಡಿ ಕೆಲವು ನಿರ್ಣಯ ತಗೊಂಡಿದ್ದರು. ಕೆಲವು ಮಾಧ್ಯಮಗಳು ಸಿಕ್ಸರ್ ಹೊಡೆದ ಶಿವಕುಮಾರ್, ಮೊದಲ ಬಾಲ್ನಲ್ಲೇ ಸಿಕ್ಸರ್ ಹೊಡೆದ ಶಿವಕುಮಾರ್ ಅಂತ ಹೇಳಿದರು. ಎರಡನೇ ಬಾಲಲ್ಲಿ ಹಿಟ್ ವಿಕೆಟ್ ಆಗಿದೆ. ಇದು ರಾಜ್ಯದ ಹಿತದೃಷ್ಟಿಯಿಂದ ಇರಲಿ, ಆಡಳಿತದ ಮೇಲೆ ಆಗಲಿ ಒಳ್ಳೆ ಪರಿಣಾಮ ಬೀರಲ್ಲ. ಇದು ದುಷ್ಪರಿಣಾಮ ಬೀರೇ. ಮತ್ತು ಕಾಂಗ್ರೆಸ್ನ ಆಂತರಿಕ ಬೇಗುದಿಯ ಒಳಸ್ಫೋಟ ಇದು. ಈ ಸ್ಫೋಟಕ್ಕೆ ಅವರು ಬಿ ಜೆ ಪಿಯನ್ನು ಹೊಣೆ ಮಾಡೋಂಗಿಲ್ಲ. ಈ ಸ್ಫೋಟ ಆಂತರಿಕ ಬೇಗುದಿಯ ಒಳಸ್ಫೋಟ. ಈಗ ಹಿರಿಯ ಸಚಿವರು ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿದರು, ಎಕ್ಸೆಪ್ಟು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಹಿರಿಯ ಸಚಿವರ ಪ್ರಮಾಣ ವಚನದಲ್ಲೇ ಖಾತೆ ಹಂಚಿಕೆ ಆದ ತಕ್ಷಣ ಈ ಥರದ ಸ್ಫೋಟ ಆಗೋದಾದರೆ ಪೂರ್ಣ ಪ್ರಮಾಣದ ವಿಸ್ತರಣೆ ಮೇಲೆ ಇದ್ರ ಪ್ರಭಾವ ಬೀರುತ್ತೆ, ಆಡಳಿತದ ಮೇಲೂ ಪ್ರಭಾವ ಬೀರುತ್ತೆ. ಪೂರ್ಣ ಪ್ರಮಾಣದ ವಿಸ್ತರಣೆ ಆದ ನಂತರ ಘಟಸ್ಫೋಟ ಆಗ್ಬೋದು, ದೊಡ್ಡ ಪ್ರಮಾಣದ ಸ್ಫೋಟ ಆಗ್ಬೋದು ಅನ್ನೋದರ ಮುನ್ಸೂಚನೆ ಇದು. ಇದನ್ನು ನಿಭಾಯಿಸಿ ಆಡಳಿತದ ಮೇಲೆ ಬಿಗಿ ತಗೊಂಡು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆನೂ ಜನರ ಮುಂದೆ ಬರುತ್ತೆ. ಸರ್, ಅಂದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಅಸಮಾಧಾನ ಇದೆ, ಯಾವುದು ಸರಿ ಇಲ್ಲ ಅನ್ನೋದು ಇಲ್ಲಿ ಕಾಣುತ್ತೆ ಸರ್. ಅಲ್ಲ, ಅಸಮಾಧಾನ ಇರುತ್ತೆ. ಅಸಮಾಧಾನಿತರ ಬಹಿರಂಗ ಆಗದಂತೆ ನೋಡ್ಕೋಬೇಕಲ್ವಾ. ಬಹಿರಂಗ ಆಗೋದಕ್ಕೆ ಹಿರಿಯ ಸಚಿವರಲ್ಲೇ ಸಮಾಧಾನಕ್ಕೆ ಇಟ್ಕೊಳ್ಳೋಕ್ಕಾಗದೇ ಇದ್ದರೆ ಇನ್ನು ನಾಳೆ ಸಂಪುಟ ವಿಸ್ತರಣೆ ಆಗಿ ಅವರಿಗೆ ಖಾತೆ ಹಂಚಿಕೆ ಆದಮೇಲೆ ಏನಾಗ್ಬೋದು ಯೋಚನೆ ಮಾಡಿ, ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಹಿರಿಯ ಸಚಿವರೇ ಅತೃಪ್ತರಾದರೆ ಉಳಿದವ್ರ ಪರಿಸ್ಥಿತಿ ಏನಾಗ್ಬೋದು. ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆದ ನಂತರ ಈಗ ಎಷ್ಟೋ ಜನರಿಗೆ ನಾನು ಮಂತ್ರಿ ಆಗ್ತೀನಿ ಅಥವಾ ನೀನು ಆಗ್ತೀಯಾ ಅಂತ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿರ್ತಾರೆ. ಅವ್ರು ಮಂತ್ರಿ ಆಗದೇ ಇದ್ರೆ ಏನಾಗ್ಬೋದು, ಅವ್ರು ಬಯಸಿದ ಖಾತೆ ಸಿಗದೇ ಇದ್ರೆ ಏನಾಗ್ಬೋದು, ಊಹೆ ಮಾಡ್ಕೊಳ್ಳಿ. ಇನ್ನು ಬಾಕಿದೆಲ್ಲ ಬಿಡಿ. ಇದ್ರ ಪರಿಣಾಮ ಆಡಳಿತದ ಮೇಲಾಗತ್ತೆ. ನಮ್ಮ ಆತಂಕ ಇರೋದು ಇದರ ಪರಿಣಾಮ ಆಡಳಿತದ ಮೇಲಾಗತ್ತೆ. ಇದರ ಪರಿಣಾಮ ಆಡಳಿತದ ಬಿಗಿ ತಪ್ಪುತ್ತೆ. ಇದರ ಪರಿಣಾಮ ಭ್ರಷ್ಟಾಚಾರ ಚರಮಸೀಮೆಗೆ ತಲುಪೋದಕ್ಕೆ ಕಾರಣ ಆಗುತ್ತೆ. ಜನಜೀವನದ ಮೇಲೆ ಇದರ ಪರಿಣಾಮ ಬೀರುತ್ತೆ. ಇದಿಷ್ಟು ಎಂಎಲ್ಸಿ ಸಿಟಿ ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, ಟಿವಿ9 ಚಿಕ್ಕಮಗಳೂರು.